ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸ್ಕ್ರೀನ್ನಲ್ಲಿ ನಿಮಗೆ 3 ನಂಬರ್ಸ್ ಕಾಣಿಸ್ತಾ ಇದೆ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಒಂದು ಇಮೇಜನ್ನು ಅಥವಾ ಒಂದು ನಂಬರನ್ನು ಪಿಕ್ ಮಾಡ್ಕೊಳ್ಳಿ. ನಾವೀಗ ಈ ರೀಡಿಂಗಿಂದ ನೋಡೋಣ, ಈ ಪರ್ಸನ್ ನಿಮ್ಮ ಬಗ್ಗೆ ಪ್ರೀತಿಯ ಭಾವನೆಯನ್ನು ಹೊಂದಿದ್ದಾರಾ ಅಥವಾ ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರಾ ಅಂತ. ಇಲ್ಲಿ ಯಾವುದೇ ಎನರ್ಜಿಯನ್ನು ನಿಮ್ಮ ಮೇಲೆ ಫೋರ್ಸ್ಫುಲ್ಲಾಗಿ ಹೇಳ್ಕೊಳ್ಬಾರ್ದು. ಈ ರೀಡಿಂಗ್ ಅನ್ನೋದು ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋ ನಿಮ್ಮ ಮುಂದೆ ಯಾವಾಗ ಪಾಪಪ್ ಆದರೂ, 1 ತಿಂಗಳು ಬಿಟ್ಟು ಈ ವಿಡಿಯೋ ನಿಮ್ಮ ಮುಂದೆ ಬಂದರೂ ಕೂಡ ಈ ರೀಡಿಂಗ್ ಅನ್ನೋದು ನಿಮಗೆ ರೆಸೊನೇಟ್ ಆಗಿರುತ್ತೆ. ಈ ರೀಡಿಂಗ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಈ ರೀಡಿಂಗ್ ಒಬ್ಬರು ವ್ಯಕ್ತಿಯ ಪರ್ಸ್ನಲ್ ರೀಡಿಂಗ್ ಆಗಿರೋದಿಲ್ಲ. ಆದ್ದರಿಂದ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಅದಕ್ಕಿಂತ ಮೊದಲು ಈ ಚಾನಲ್ನ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಮಾಡಿ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದೀರೋ, ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿ. ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ಸರಿಯಾಗಿ ನೀವು ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಇಲ್ಲಿ ಆ ರೀತಿ ಶೋ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಶೋ ಆಗ್ತಾ ಇಲ್ಲ. ಇವರ ಎನರ್ಜಿ ಮೂಲಕ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಸ್ವಲ್ಪ ಬಿಗುಮಾನ ತೋರಿಸ್ತಾರೆ, ಸ್ವಲ್ಪ ಈಗೋ ತೋರಿಸ್ತಾರೆ ಅಂತ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬಾ ಥಿಂಕ್ ಮಾಡುವಂಥ ಪರ್ಸನ್ ಅಂತ ಇಲ್ಲಿ ಅನ್ನಿಸ್ತಾ ಇಲ್ಲ. ಅಂದರೆ ಇವರೇ ನಿಮ್ಮ ಲೈಫಲ್ಲಿ ಒಬ್ಬ ಥರ್ಡ್ ಪಾರ್ಟಿ ಥರ ಕೆಲಸ ಮಾಡುವಂಥ ವ್ಯಕ್ತಿ ಅಂತ ಇಲ್ಲಿ ಅನ್ನಿಸ್ತಾ ಇರುವಂಥದ್ದು. ಅಂದರೆ ನಿಮ್ಮ ಬಗ್ಗೆ ಅಷ್ಟೇನು ಇವರು ಒಳ್ಳೆ ಭಾವನೆಯನ್ನು ಇಟ್ಕೊಂಡಿಲ್ಲ. ಈ ಪರ್ಸನ್ ಯಾರೇ ಆಗಿರ್ಬೋದು, ಇವರ ಮನಸ್ಸಿನಲ್ಲಿ ತುಂಬ ಪ್ರೀತಿ ಅನ್ನೋದು ನಿಮ್ಮ ಬಗ್ಗೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಮಾಡ್ತಾ ಇರುವಂಥದ್ದು. ಈ ಪರ್ಸನ್ ಜೊತೆ ಯಾವುದೋ ಒಂದು ಕನೆಕ್ಷನ್ ನಿಮಗೆ ಇದ್ದರೆ, ಅಂದರೆ ಯಾವುದೋ ಒಂದು ರಿಲೇಷನ್ಶಿಪ್ ಈ ವ್ಯಕ್ತಿ ಜೊತೆ ಇದ್ದರೆ, ಈ ವ್ಯಕ್ತಿ ಯಾರೇ ಆಗಿರಬಹುದು, ಈ ವ್ಯಕ್ತಿ ಜೊತೆ ಯಾವುದೋ ಒಂದು ಕನೆಕ್ಷನ್ ನಿಮ್ಮದು ಇದ್ದರೆ, ಒಂದು ವೇಳೆ ನಿಮಗೆ ಈ ಪರ್ಸನ್ನ ಇಷ್ಟ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಥವಾ ಈ ಪರ್ಸನ್ಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ, ಯಾವುದೋ ಒಂದು ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ತುಂಬ ಒಳ್ಳೆ ಬಾಂಡಿಂಗ್, ತುಂಬ ಒಳ್ಳೆ ಕನೆಕ್ಷನ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಪರ್ಸನ್ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಿ ಇವರ ಎನರ್ಜಿ ಅಕಾರ್ಡಿಂಗ್ ನೋಡಬೇಕಾದ್ರೆ ಇವರ ಪರ್ಸ್ನಾಲಿಟಿ ಬೇರೆ ಥರ ಕಾಣಿಸ್ತಾ ಇದೆ. ಅಂದರೆ ಇವರ ಎನರ್ಜಿ ಮೂಲಕ ನೋಡೋದಾದರೆ ಇವರ ಸ್ವಭಾವ ಆಗಿರ್ಬೋದು, ಇವರ ಬಿಹೇವಿಯರ್ ಆಗಿರ್ಬೋದು ನಿಮ್ಮ ಬಗ್ಗೆ ತುಂಬ ಬೇರೆ ಚೇಂಜಸ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಕೆಲವರ ಎನರ್ಜಿ ಮೂಲಕ ನೋಡೋದಾದರೆ ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಕೆಲವರ ಎನರ್ಜಿಲಿ ಸ್ವಲ್ಪ ಮಾತುಕತೆ ನಡೀತಾ ಇರ್ಬೋದು. ಸ್ವಲ್ಪ ಮಾತುಕತೆ ನಡೀತಾ ಇದ್ದರೂ ಕೂಡ ಅಂತಹ ಒಳ್ಳೆ ಬಾಂಡಿಂಗ್ ಏನು ನಿಮ್ಮಿಬ್ಬರ ನಡುವೆ ಇಲ್ಲ. ಈಗ ಈ ಪರ್ಸನ್ ನಿಮ್ಮ ಜೊತೆ ಇಲ್ಲ ಅಂದ್ಕೊಳ್ಳಿ, ಅಥವಾ ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಇಲ್ಲ ಅಂದಾಗ ಈ ಪರ್ಸನ್ ನಿಮ್ಮ ಬಗ್ಗೆ ಸ್ವಲ್ಪ ಜಲಸಿ ಫೀಲ್ ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಸ್ವಲ್ಪ ಹೊಟ್ಟೆ ಕಿಚ್ಚಿನ ಥರ ಆ ರೀತಿಯ ಫೀಲಿಂಗ್, ಬೇರೆ ಏನೋ ಒಂದು ಥರದ ಅಸೂಯೆಯ ಫೀಲಿಂಗನ್ನು ಮಾಡ್ಕೊಳ್ತಾರೆ ನಿಮ್ಮ ಬಗ್ಗೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಜಲಸಿ ಫೀಲ್ ಇದೆ ಅಂತ, ಆ ರೀತಿಯ ಭಾವನೆ ಇದೆ ಅಂತ ಇಲ್ಲಿ ಎನರ್ಜಿ ಮೂಲಕ ಗೊತ್ತಾಗ್ತಾ ಇದೆ. ಮತ್ತು ಏನು ಅಂದರೆ ಈ ಪರ್ಸನ್ ಏನಿದ್ದಾರೆ ಇವರು ಈಗ ಪ್ರೆಸೆಂಟಲ್ಲಿ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಪಾಸ್ಟಲ್ಲಿ ಯಾವುದೋ ರಿಲೇಷನ್ಶಿಪ್ ಇರಬಹುದು ನಿಮ್ಮದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಮಧ್ಯೆ ಬಂದಿರುವವರು ಕೂಡ ಆಗಿರಬಹುದು. ಬಟ್ ಈಗ ಪ್ರೆಸೆಂಟಲ್ಲಿ ನೀವೇನಾದರೂ ಈ ಪರ್ಸನ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ತುಂಬ ಜಾಸ್ತಿಯಾಗಿ ಮಾತಾಡಲ್ಲ, ತುಂಬ ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಥವಾ ಇನ್ನೂ ಕೆಲವರ ಎನರ್ಜಿಲಿ ಏನು ಶೋ ಆಗ್ತಾ ಇದೆ ಅಂದರೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಜೊತೆಗಿರಬೇಕಾದ್ರೆ, ನೀವು ಮತ್ತು ನಿಮ್ಮ ಪಾರ್ಟ್ನರ್ ಚೆನ್ನಾಗಿರಬೇಕಾದ್ರೆ ನಿಮ್ಮ ಮಧ್ಯ ಥರ್ಡ್ ಪಾರ್ಟಿ ಥರ ಬಂದಿರುವ ವ್ಯಕ್ತಿ ಇವರು ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಮಧ್ಯ ಭಿನ್ನಾಭಿಪ್ರಾಯ ಬರೋದಕ್ಕೆ, ನಿಮ್ಮ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಈ ಪರ್ಸನ್ನವರು ಮುಖ್ಯ ಕಾರಣ ಆಗಿರ್ಬೋದು. ಅಂತಹ ಪರ್ಸನ್ ಇವರು ಅಂತ ಅನ್ನಿಸ್ತಾ ಇದೆ.
ಅಂದರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಿ ಅದು ನಿಮಗೆ ಗೊತ್ತಾಗದೇ ಇರೋ ಹಾಗೆ ಮುಚ್ಚಿಡೋ ಹಾಗೆ ಮಾಡಿರುವ ವ್ಯಕ್ತಿ ಅಂತ ಕೂಡ ಅನ್ನಿಸ್ತಾ ಇದೆ. ಅಂದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಥರ್ಡ್ ಪಾರ್ಟಿ ಥರ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಇವರು ಇದ್ದರು. ಅಂದರೆ ನಿಮಗೆ ಅದರಿಂದ ತೊಂದರೆ ಆಗಬೇಕು ಆ ರೀತಿ ಇವರು ಜಲಸಿ ಫೀಲನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ನೀವು ಮತ್ತು ನಿಮ್ಮ ಪಾರ್ಟ್ನರ್ ಎಷ್ಟೇ ಒಳ್ಳೆಯ ಬಾಂಡಲ್ಲಿರ್ಬೋದು, ಎಷ್ಟೇ ಅನ್ಯೋನ್ಯತೆಯಿಂದ ಇರ್ಬೋದು, ನಿಮ್ಮಿಬ್ಬರ ನಡುವೆ ಬಂದಿದ್ದಂತಹ ವ್ಯಕ್ತಿ ಅಂದರೆ ಈಗ ಪ್ರೆಸೆಂಟಲ್ಲ ಪಾಸ್ಟಲ್ಲಿ ನಿಮ್ಮಿಬ್ಬರ ನಡುವೆ ಬಂದಿದ್ದಂತಹ ವ್ಯಕ್ತಿ ಅಂತ ಅನ್ನಿಸ್ತಿದೆ. ಹಾಗಾಗಿ ಈಗ ಪ್ರೆಸೆಂಟಲ್ಲಿ ನೀವು ಮತ್ತು ಇವರು ಸ್ವಲ್ಪ ಕಾಂಟ್ಯಾಕ್ಟಿಂದ ದೂರ ಇದ್ದೀರಾ. ಇವ್ರ ಜೊತೆ ಅಷ್ಟಾಗಿ ನೀವು ಮಾತಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಈ ಪರ್ಸನ್ಗೆ ತುಂಬ ಜಲ್ಸಿ ಫೀಲ್ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಸ್ವಲ್ಪ ಅಸೂಯೆಯ ಭಾವನೆಯನ್ನು ಇವರು ಇಟ್ಕೊಂಡಿದ್ದಾರೆ. ಇವರ ಎನರ್ಜಿಯ ಅಕಾರ್ಡಿಂಗ್ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಈ ಪರ್ಸನ್ ನಿಮ್ಮನ್ನು ಪ್ರೀತಿ ಮಾಡ್ತಾರಾ ಅಥವಾ ನಿಮ್ಮನ್ನು ದ್ವೇಷ ಮಾಡ್ತಾರಾ ಅಂತ ರೀಡಿಂಗಲ್ಲಿ ನೋಡೋದಾದರೆ ಈಗ ಪ್ರೆಸೆಂಟ್ ರೀಡಿಂಗಲ್ಲಿ ಖಂಡಿತವಾಗ್ಲೂ ಈ ಪರ್ಸನ್ ನಿಮ್ಮ ಬಗ್ಗೆ ಪ್ರೀತಿಯ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಜಲಸಿ ಫೀಲ್ ಇದೆ, ನಿಮ್ಮ ಬಗ್ಗೆ ಅಸೂಯೆ ಪಟ್ಕೊಳ್ತಾರೆ ಅನ್ನೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಈ ಪರ್ಸನ್ ಏನು ಅಂದ್ಕೊಳ್ತಾರೆ ಅಂದರೆ ನೀವು ಇವರ ಲೈಫಿಂದ ದೂರ ಆಗಬೇಕು ಅಂತ ಅಂದ್ಕೊಳ್ಳುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದ್ದಾರೆ. ಅಂದರೆ ಇವರ ಯಾವುದೇ ವಿಷಯಕ್ಕೆ ನೀವು ಹೋಗಬಾರ್ದು, ತಲೆ ಹಾಕಬಾರ್ದು ಹಾಗೆ ಅಂದುಕೊಳ್ಳುವ ಪರ್ಸನ್ ಆಗಿರಬಹುದು ಇವರು. ನೀವು ಮತ್ತು ಈ ಪರ್ಸನ್ ನಡುವೆ ಯಾವುದಾದ್ರೂ ರಿಲೇಷನ್ಶಿಪ್ ಈಗ ಪ್ರೆಸೆಂಟಲ್ಲಿ ಇರ್ಬೋದು, ಯಾವುದಾದ್ರೂ ಕನೆಕ್ಷನ್ ಇರ್ಬೋದು, ಇಲ್ಲದೆ ಇರ್ಬೋದು. ನಿಮ್ಮಿಬ್ಬರ ನಡುವೆ ಮಾತುಕತೆ ಸ್ವಲ್ಪ ನಡೀತಾ ಇರ್ಬೋದು ಅಥವಾ ಪೂರ್ತಿಯಾಗಿ ನಿಂತೋಗಿರಬಹುದು. ಏನೇ ಆಗಿರ್ಬೋದು, ಇದು ನಿಮ್ಮ ಪಾಸ್ಟಲ್ಲಿ ಈ ಪರ್ಸನ್ ಜೊತೆ ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಯಾವುದೋ ಜಗಳ ಆಗಿದೆ, ಯಾವುದೋ ಭಿನ್ನಾಭಿಪ್ರಾಯ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ಹೀಗೆ ಇರೋದ್ರಿಂದ ಈ ಪರ್ಸನ್ ಏನು ಮಾಡ್ತಿದ್ದಾರೆ, ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ನಾನು ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಅಸೂಯೆಯ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮನ್ನು ಅಷ್ಟು ಇಷ್ಟ ಇಲ್ಲ ಇವ್ರಿಗೆ, ನಿಮ್ಮನ್ನು ಅಷ್ಟು ಲೈಕ್ ಮಾಡ್ತಾ ಇಲ್ಲ ಇವರು, ಆ ರೀತಿಯ ಎನರ್ಜಿ ಇದೆ ಇಲ್ಲಿ. ಅಂದರೆ ಇವರ ಮನಸ್ಸಿನಿಂದ ನಿಮ್ಮನ್ನು ತುಂಬ ನೀವು ಬೇಕಾದವರು ಅಂತ ನಿಮ್ಮನ್ನು ನೋಡ್ತಾ ಇಲ್ಲ ಅವರು, ಆ ರೀತಿಯ ಎನರ್ಜಿ ಇಲ್ಲಿ ಫೀಲ್ ಆಗ್ತಾ ಇದೆ. ಕೆಲವರ ಲೈಫ್ನಲ್ಲಿ ಈಗ ಈ ಪರ್ಸನ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದರೂ ಕೂಡ ನಿಮ್ಮ ಮುಂದೆ ಇವರು ಚೆನ್ನಾಗೇ ಮಾತಾಡ್ಬೋದು, ನಿಮ್ಮ ಮುಂದೆ ತುಂಬ ಒಳ್ಳೆಯವರು ಅನ್ನೋ ಥರ ಬಿಹೇವ್ ಮಾಡ್ಬೋದು. ಆದರೆ ನಿಮ್ಮ ಹಿಂದೆ ಅಥವಾ ನಿಮ್ಮಿಂದ ಯಾವಾಗ ದೂರ ಇರ್ತಾರೋ ಆಗ ಈ ಪರ್ಸನ್ ನಿಮ್ಮ ಬಗ್ಗೆ ಅಷ್ಟೊಂದು ಒಳ್ಳೆ ಥಿಂಕನ್ನು ಮಾಡೋದಿಲ್ಲ. ಅಂದರೆ ನೀವು ಇಷ್ಟ ಇದ್ದೀರಾ ಅಂತ ಇವ್ರಿಗೆ ಅನಿಸೋದಿಲ್ಲ. ಈಗ ನೋಡೋದಾದರೆ ಈ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಅಂತ ಏನಾದರೂ ಅಂದ್ಕೊಳ್ಳೋದಾದರೆ ನೀವು ಖಂಡಿತವಾಗ್ಲೂ ಇಲ್ಲ. ಈ ಪರ್ಸನ್ನ ಎನರ್ಜಿಲಿ ನಿಮ್ಮನ್ನು ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ಥರ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇರುವಂಥದ್ದು. ಅಂದರೆ ಇವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ಪ್ರೀತಿ ಅಂತೂ ಇಲ್ಲ. ಅಂದರೆ ಈ ಪರ್ಸನ್ ಎಲ್ಲಾದರೂ ಥರ್ಡ್ ಪಾರ್ಟಿ ಆಗಿದ್ದರೆ, ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಮಧ್ಯೆ ಬಂದಿರುವವರಾಗಿದ್ದರೆ ಈ ಪರ್ಸನ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ ನೀವು ಇರಬಾರ್ದು. ಅಂದರೆ ನಿಮ್ಮಿಬ್ಬರ ನಡುವೆ ಬಂದಿರುವ ಥರ್ಡ್ ಪಾರ್ಟಿ ಕೂಡ ಆಗಿರಬಹುದು ಅಂತ ಅನ್ನಿಸ್ತಾ ಇದೆ. ಇವರು ಯಾರೇ ಆಗಿರಬಹುದು, ಆದರೆ ಇವ್ರು ನಿಮ್ಮ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಇವರ ಲೈಫಿಂದ ನೀವು ದೂರ ಇರಬೇಕು ಅಂತ ಅಂದ್ಕೊಳ್ತಿದ್ದಾರೆ ಬಿಟ್ಟರೆ ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ನಿಮ್ಮ ಬಗ್ಗೆ ಬೇಡದೇ ಇರುವಂತಹ ಥಿಂಕಿಂಗ್ ಇವರ ಮನಸ್ಸಲ್ಲಿದೆ. ಆ ರೀತಿ ಏನೂ ಅಲ್ಲ. ಒಟ್ಟಿನಲ್ಲಿ ಇವ್ರಿಗೆ ನಿಮ್ಮನ್ನು ಅಷ್ಟು ಇಷ್ಟ ಇಲ್ಲ, ಇವರು ನಿಮ್ಮನ್ನು ಅಷ್ಟು ಲೈಕ್ ಮಾಡ್ತಾ ಇಲ್ಲ ಅನಿಸುತ್ತೆ, ಅಥವಾ ನೀವು ಅವರನ್ನು ಅಷ್ಟು ಲೈಕ್ ಮಾಡ್ತಾ ಇಲ್ಲ ಅನಿಸುತ್ತೆ. ಮತ್ತು ಇವರು ಅಂದ್ಕೊಳ್ಳೋದು ನೀವು ಇವರ ಲೈಫಿಂದ ದೂರ ಇರಬೇಕು, ಇವರ ಲೈಫಲ್ಲಿ ನೀವು ಇವರ ಹತ್ತಿರದಲ್ಲಿ ಅಂದರೆ ಇವ್ರಿಗೆ ತುಂಬ ಕ್ಲೋಸ್ ಆಗಿ ಇರಬಾರ್ದು, ಆ ರೀತಿಯ ಫೀಲಿಂಗ್ ಇವರ ಮನಸ್ಸಲ್ಲಿದೆ. ಅಂದರೆ ನೀವು ಇವ್ರ ಜೊತೆ ಮಾತಾಡಬೇಕಾದ್ರಾಗಲಿ, ಇವ್ರ ಜೊತೆ ಇರಬೇಕಾದ್ರಾಗಲಿ ಇವ್ರಿಗೆ ತುಂಬ ಒಳ್ಳೆ ಫೀಲ್ ಆಗಲ್ಲ ಅನಿಸುತ್ತೆ. ನೀವು ದೂರ ಇರೋದೇ ಒಳ್ಳೆಯದು ಅಂತ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ಅಂದ್ಕೊಳ್ಳೋದು ಅಂದರೆ ನೀವು ದೂರ ಇರಬೇಕು ಅಷ್ಟೇ. ಹಾಗಾಗಿ ಈ ಪರ್ಸನ್ ಸ್ವಲ್ಪ ಉದಾಸೀನ ಭಾವನೆಯನ್ನು ಅಥವಾ ಒಂದು ಸ್ವಲ್ಪ ಜಲ್ಸಿ ಫೀಲನ್ನು ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ ಅನ್ನಿಸ್ತಾ ಇದೆ. ಖಂಡಿತ ಇಲ್ಲಿ ಎನರ್ಜಿ ಮೂಲಕ ಗೊತ್ತಾಗ್ತಾ ಇರುವಂಥದ್ದು ಈ ಪರ್ಸನ್ಗೆ ನಿಮ್ಮಲ್ಲಿ ಆ ರೀತಿ ಒಳ್ಳೆ ಪ್ರೀತಿಯ ಭಾವನೆ ಏನೂ ಇಲ್ಲ. ನಿಮ್ಮ ಬಗ್ಗೆ ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅಂತಲ್ಲ, ನಿಮ್ಮ ಬಗ್ಗೆ ಲೈಕ್ ಮಾಡಲ್ಲ ಇವರು, ನಿಮ್ಮನ್ನು ಇಷ್ಟಪಡಲ್ಲ ಅಂತ ಇಲ್ಲಿ ಎನರ್ಜಿ ಮೂಲಕ ಶೋ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ
ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರೋ, ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗ್ ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿ. ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ಸರಿಯಾಗಿ ನೀವು ಕನೆಕ್ಟ್ ಆಗ್ತೀರಾ. ಅದೇ ರೀತಿ ರೀಡಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಈ ಪರ್ಸನ್ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ನೋಡೋದಾದರೆ ನಿಮಗೆ ಈ ಪರ್ಸನ್ ಬಗ್ಗೆ ಇವರು ನಿಮ್ಮ ಬಗ್ಗೆ ಯಾವ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಅಂದರೆ ಸ್ವಲ್ಪ ಕನ್ಫ್ಯೂಸಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಈ ಪರ್ಸನ್ ಬಗ್ಗೆ ತುಂಬ ವಿಷಯಗಳು ಓಡಾಡ್ತಾ ಇರ್ಬೋದು. ಅಂದರೆ ನಿಮಗೆ ಏನು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಸಲ ನಿಮಗೆ ಅನ್ನಿಸ್ಬೋದು ಈ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂತ. ಆದರೆ ಇನ್ನೂ ಕೆಲವೊಂದು ಸಲ ನಿಮಗೆ ಅನ್ನಿಸ್ಬೋದು ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇಲ್ವೇನೋ, ಯಾವುದೇ ಇಷ್ಟ ಇಲ್ವೇನೋ, ಯಾವುದೇ ಥರವಾಗಿ ನಿಮ್ಮನ್ನು ಇವರು ಲೈಕ್ ಮಾಡಲ್ವೇನೋ, ಆ ರೀತಿ ಕೂಡ ನಿಮಗೆ ಅನುಭವ ಆಗಿರ್ಬೋದು. ಆದರೆ ಕೆಲವೊಂದು ಸಲ ನೀವು ಅಂದ್ಕೊಳ್ಳೋದು ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆಯೇನೋ, ಆ ರೀತಿ ಕೂಡ ಈ ಪರ್ಸನ್ ಬಗ್ಗೆ ನೀವು ಅಂದ್ಕೊಂಡಿದ್ದೀರಾ. ಆದರೆ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಬಗ್ಗೆ ತುಂಬ ಕನ್ಫ್ಯೂಸಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಯಾವುದೇ ಕ್ಲಿಯರ್ ಆಗಿ ಯಾವುದೇ ವಿಷಯ ನಿಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೀವು ತಿಳ್ಕೋಬೇಕು, ನಿಮ್ಮ ಮೇಲೆ ಇಷ್ಟ ಇದೆಯಾ, ನಿಮ್ಮ ಮೇಲೆ ಪ್ರೀತಿ ಇದೆಯಾ ಏನು ಅಂತ ತಿಳ್ಕೋಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದೀರಾ, ತುಂಬ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ಬಿಹೇವಿಯರ್ ನೋಡಿ ನಿಮಗೆ ಸ್ವಲ್ಪ ಡೌಟ್ ಇದೆ, ಏನಂತ ಕ್ಲಿಯರ್ ಆಗ್ತಾ ಇಲ್ಲ ಅದು. ಇಲ್ಲಿ ಈ ಪರ್ಸನ್ ನಿಮ್ಮನ್ನು ದ್ವೇಷಿಸ್ತಾರಾ ಅಥವಾ ನಿಮ್ಮನ್ನು ಲೈಕ್ ಮಾಡ್ತಾರಾ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ನೋಡೋದಾದರೆ ನೀವು ತುಂಬ ಯೋಚನೆ ಮಾಡಿರಬಹುದು ಏನು ಹೇಗೆ ಅಂತ. ಆದರೆ ಖಂಡಿತ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಅಂದರೆ ಇಲ್ಲಿ ಎನರ್ಜಿ ಮೂಲಕ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ನಿಮ್ಮನ್ನು ಇವರು ತುಂಬ ಲೈಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ತರಹದ ದ್ವೇಷ ಇಲ್ಲ ಅಂತ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ಬಟ್ ನಿಮಗೆ ಇಲ್ಲಿ ತುಂಬ ಜಾಸ್ತಿ ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ ಬಗ್ಗೆ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಈ ಪರ್ಸನ್ ಒಂದು ವೇಳೆ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮ್ಮ ಮತ್ತು ಇವರ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಟೈಮ್ ನಿಮಗೆ ಸಿಗ್ತಾ ಇಲ್ಲ ಇವ್ರ ಜೊತೆ. ಹಾಗಾಗಿ ನಿಮಗೆ ಈ ರೀತಿ ಎಲ್ಲ ಫೀಲಿಂಗ್ಸ್ ಆಗ್ತಾ ಇದೆ, ಈ ರೀತಿ ಭಾವನೆಗಳು ಈ ಪರ್ಸನ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ಡೌಟ್ಗಳಿದೆ ಈ ಪರ್ಸನ್ ಬಗ್ಗೆ ಅಂತ ಅನ್ನಿಸ್ತಾ ಇರುವಂಥದ್ದು. ಇಲ್ಲಿ ಇವರ ಎನರ್ಜಿ ಮೂಲಕ ನೋಡೋದಾದರೆ ಯಾವುದಾದ್ರೂ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಅಥವಾ ಯಾವುದೋ ಒಂದು ರೀಸನ್ ಇರ್ಬೋದು. ಈ ಪರ್ಸನ್ಗೆ ಇವರದೇ ಆದ ರೀಸನ್ ಇರಬಹುದು, ಇವರ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಅಥವಾ ಇವರ ಜಾಬ್ ಆಗಿರ್ಬೋದು, ಇವರ ಕೆರಿಯರ್ ಆಗಿರ್ಬೋದು ಅಥವಾ ಇವರ ಸ್ಟಡಿ ಆಗಿರ್ಬೋದು, ಏನೇ ಆಗಿರ್ಬೋದು. ಇವರದೇ ಆದ ಕೆಲವು ಜವಾಬ್ದಾರಿಗಳನ್ನು ಹೊತ್ಕೊಂಡಿರೋದ್ರಿಂದ ನಿಮಗೆ ಬೇಕಾದಂತಹ ಟೈಮ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಈ ಪರ್ಸನ್ ಸ್ವಲ್ಪ ದೂರ ಉಳಿದಿರಬಹುದು ಅಥವಾ ಈಗ ನಿಮಗೆ ಪ್ರೆಸೆಂಟಲ್ಲಿ ಸ್ವಲ್ಪ ಟೈಮನ್ನು ಕೊಡದೇ ಇರ್ಬೋದು. ಇವರು ಇವರ ಫ್ಯಾಮಿಲಿಯನ್ನು ತುಂಬ ಇಷ್ಟಪಡುವಂತಹ ವ್ಯಕ್ತಿ ಅಂತ ಇದ್ದಾರೆ. ಅಂದರೆ ತುಂಬ ಅಟ್ಯಾಚ್ ಆಗಿದ್ದಾರೆ, ತುಂಬ ಅಟ್ಯಾಚ್ಮೆಂಟ್ ಇದೆ ಇವರಿಗೆ ಇವರ ಫ್ಯಾಮಿಲಿ ಬಗ್ಗೆ. ಇವರ ಫ್ಯಾಮಿಲಿಯ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಅಂದರೆ ಇವರ ಫ್ಯಾಮಿಲಿಯನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಆ ರೀತಿಯ ಫೀಲಿಂಗ್ಸನ್ನು ಇಟ್ಕೊಂಡಿರುವಂಥ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವರ ಜವಾಬ್ದಾರಿ ಕೂಡ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಕಡೆ ಗಮನ ಕಡಿಮೆ ಆಗಿರಬಹುದು. ಆದರೂ ಕೂಡ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಇಲ್ಲಿ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ, ನಿಮ್ಮ ಮೇಲೂ ಕೂಡ ಪ್ರೀತಿ ಇದೆ ಅಂತ ಅನ್ನಿಸ್ತಾ ಇದೆ. ಆದರೆ ಇವರ ಫ್ಯಾಮಿಲಿನ ಖುಷಿಯಾಗಿಡಬೇಕು ಅನ್ನೋದು ಇವರ ಮೇನ್ ಇಂಟೆನ್ಷನ್ ಆಗಿದೆ ಇಲ್ಲಿ. ಹಾಗಾಗಿ ಇವರು ಅಲ್ಲಿಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ಗೂ ಕೂಡ ಗೊತ್ತಿರ್ಬೋದು ನಿಮಗೆ ಟೈಮ್ ಕೊಡ್ತಾ ಇಲ್ಲ, ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ, ನೀವು ಏನು ಅಂದ್ಕೊಳ್ತೀರೋ ಅದು ಆಗ್ತಾ ಇಲ್ಲ, ಇದರಿಂದ ನಿಮಗೆ ಸಿಟ್ಟು ಬರ್ತಾ ಇದೆ, ನೀವು ಇವರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ನೀವು ಸಿಟ್ಟನ್ನು ತೋರಿಸ್ತಾ ಇದ್ದೀರಾ. ಏನೇ ಆದರೂ ಈ ಪರ್ಸನ್ಗೆ ಅದು ಗೊತ್ತಿರ್ಬೋದು. ಆದರೆ ಇವರು ಏನು ಅಂದ್ಕೊಂಡಿದ್ದಾರೋ ಅದು ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಏನಂದರೆ ನೀವು ಇವರನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಥವಾ ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಟೈಮಲ್ಲಿ ಇವ್ರು ನಿಮಗೆ ಸಿಗಲ್ಲ, ಇವರ ಬೆಸ್ಟನ್ನು ಇವ್ರು ಕೊಡೋದಕ್ಕೆ ಆಗ್ತಾಯಿಲ್ಲ, ನಿಮಗೆ ಟೈಮನ್ನು ಇಡೋದಕ್ಕೆ ಆಗ್ತಾಯಿಲ್ಲ ಅನ್ನಿಸ್ತಾ ಇದೆ. ಇದೆಲ್ಲದರಿಂದ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಈ ಪರ್ಸನ್ ನಿಮ್ಮನ್ನು ಲೈಕ್ ಮಾಡ್ತಾ ಇಲ್ವೇನೋ, ನಿಮ್ಮಿಂದ ದೂರ ಉಳಿತಾ ಇದ್ದಾರೇನೋ ಅನ್ನೋ ಡೌಟು ನಿಮಗೆ ತುಂಬ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಇವರ ಏನು ಮನಸ್ಸಲ್ಲಿದೆ, ಇವರ ಮನಸ್ಸಲ್ಲಿ ಯಾವ ಭಾವನೆ ಇದೆ ಅಂತ ನಿಮಗೆ ಅರ್ಥ ಆಗ್ತಾ ಇಲ್ಲ.
ಈಗ ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು, ಏನೇ ಇದ್ದರೂ ಕೂಡ ಖಂಡಿತ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ಪ್ರೀತಿ ಇದೆ, ನಿಮ್ಮನ್ನು ಲೈಕ್ ಮಾಡ್ತಾರೆ, ನಿಮ್ಮನ್ನು ಇವರು ದ್ವೇಷ ಮಾಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ರೆಸೆಂಟಲ್ಲಿ ಈ ಪರ್ಸನ್ ತುಂಬ ಜಾಸ್ತಿ ಫ್ಯಾಮಿಲಿಗೆ ಪ್ರಯಾರಿಟಿನ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ಜಾಸ್ತಿ ಫ್ಯಾಮಿಲಿನ ಕೇರ್ ಮಾಡ್ತಾ ಇದ್ದಾರೆ. ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಈ ಪರ್ಸನ್ ಮೇಲೆ ತುಂಬಾ ಇದೆ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ಈ ರೀತಿ ಈ ಪರ್ಸನ್ ಈ ಫ್ಯಾಮಿಲಿನ ಕೇರ್ ಮಾಡೋದ್ರಿಂದ ಅದು ನಿಮಗೂ ಕೂಡ ಒಳ್ಳೆಯದಾಗುವ ಚಾನ್ಸಸ್ ತುಂಬ ಇದೆ. ಅಂದರೆ ನಿಮ್ಮ ಬಗ್ಗೆ ಇವರು ಈ ಫ್ಯಾಮಿಲಿಯಲ್ಲಿ ಮಾತಾಡ್ಬೋದು, ನಿಮ್ಮ ರಿಲೇಷನ್ಶಿಪ್ ಏನಿದೆ ಅದರ ಬಗ್ಗೆ ಕೂಡ ಇವರು ಇಲ್ಲಿ ಡಿಸ್ಕಸ್ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಮುಂದಿನ ನಿಮ್ಮ ಲೈಫ್ಗೆ ಒಳ್ಳೆಯದಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಆ ರೀತಿ ಯೋಚನೆ ಮಾಡಿ ಕೂಡ ಈ ಪರ್ಸನ್ ಫ್ಯಾಮಿಲಿ ಜೊತೆ ತುಂಬ ಜಾಸ್ತಿ ಟೈಮನ್ನು ಕೊಡ್ತಾ ಇರ್ಬೋದು. ನಿಮ್ಮಿಬ್ಬರ ರಿಲೇಷನ್ಶಿಪ್ನ ತಿಳಿಸ್ಬೇಕು ಅಂತ ಈ ಪರ್ಸನ್ ಫ್ಯಾಮಿಲಿಯಲ್ಲಿ ಇನ್ವಾಲ್ವ್ ಆಗಿರಬಹುದು ಅಂತ ಕೂಡ ಅನ್ನಿಸ್ತಾ ಇದೆ. ಕೆಲವರ ಎನರ್ಜಿಲಿ ಆ ರೀತಿಯ ಇಲ್ಲಿ ಶೋ ಮಾಡ್ತಾ ಇರುವಂಥದ್ದು. ಅಂದರೆ ನಿಮ್ಮನ್ನು ಇವರು ಎಷ್ಟು ಇಷ್ಟಪಡ್ತಾರೆ ಅಂತ ಇವರ ಫ್ಯಾಮಿಲಿಗೆ ಅರ್ಥ ಮಾಡಿಸ್ಬೇಕು ಅಂತ ಇದ್ದಾರೆ. ಅಂದರೆ ಮುಂದಿನ ಲೈಫ್ನಲ್ಲಿ ನೀವು ಇವ್ರ ಜೊತೆ ಇರಬೇಕು ಅಂದರೆ ಈಗ ಇವರು ಇವರ ಫ್ಯಾಮಿಲಿನ ತುಂಬ ಕೇರ್ ಮಾಡೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವ್ರು ಕೇರ್ ಮಾಡೋದ್ರಿಂದ ನಿಮ್ಮ ಬಗ್ಗೆ ಏನೇ ಇದ್ದರೂ ಕೂಡ ಇವರು ಹೇಳಿಕೊಂಡು ನಂತರ ಮುಂದಿನ ತೀರ್ಮಾನ, ಮುಂದಿನ ಡಿಸೈಡನ್ನು ತಗೋಬೋದು ಅಂತ ಈ ಪರ್ಸನ್ ಅಂದ್ಕೊಂಡಿರ್ಬೋದು. ಇವರ ಮನಸ್ಸಿನಲ್ಲಿ ಆ ರೀತಿಯ ಒಂದು ಆಲೋಚನೆಗಳು ಬಂದಿರಬಹುದು ಅಂತ ಅನ್ನಿಸ್ತಾ ಇದೆ. ಇವರ ಫ್ಯಾಮಿಲಿಲಿ ನಿಮ್ಮ ಬಗ್ಗೆ ಕೂಡ ಗೊತ್ತಿರುವವರು ಇರ್ಬೋದು. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಕೂಡ ಗೊತ್ತಿರುವವರು ಇರಬಹುದು ಅಂತ ಅನ್ನಿಸ್ತಾ ಇದೆ. ತುಂಬ ಜನರ ಎನರ್ಜಿ ಆ ರೀತಿ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಈ ಫ್ಯಾಮಿಲಿಗೆ ಗೊತ್ತಿರಬಹುದು, ನಿಮ್ಮ ಬಗ್ಗೆ ಮಾತುಕತೆ ನಡೆದಿರ್ಬೋದು, ಅಥವಾ ನೀವು ಕೂಡ ಈ ಫ್ಯಾಮಿಲಿಯಲ್ಲಿ ಸ್ವಲ್ಪ ಕ್ಲೋಸ್ ಆಗಿರುವಂತಹ ವ್ಯಕ್ತಿ ಕೂಡ ಆಗಿರಬಹುದು. ಆದರೆ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಡೌಟ್ ಇದೆ ಈ ಪರ್ಸನ್ ಬಗ್ಗೆ ಅದನ್ನು ನೀವು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಅಂದರೆ ಈ ಪರ್ಸನ್ ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರಾ, ನಿಮಗೆ ಟೈಮ್ ಕೊಡ್ತಾ ಇಲ್ವಲ್ಲ, ನಿಮ್ಮಿಂದ ದೂರ ಉಳಿತಾ ಇದ್ದೀರಾ ಅನ್ನೋ ಯಾವುದೇ ಡೌಟ್ ಇದ್ದರೂ ನೀವು ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಹಾಗಾಗಿ ನೀವು ಯಾವ ಪರ್ಸನ್ಗಾಗಿ ಈ ರೀಡಿಂಗನ್ನು ನೋಡ್ತಾ ಇದ್ರೋ, ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರೋ ಈ ಪರ್ಸನ್ನ ನೀವು ಟ್ರಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಟ್ರಸ್ಟ್ ಅನ್ನೋದೇ ಮುಖ್ಯ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೀವು ಇಲ್ಲಿ ಇದೇ ರೀತಿ ಡೌಟ್ ಪಡ್ತಾ ಇದ್ರೆ, ಈ ರೀತಿ ಸಂಶಯ ಪಡ್ತಾ ಇದ್ರೆ, ಅಂದರೆ ಇವರ ಬಗ್ಗೆ ಯಾವುದು ಕ್ಲಿಯರಾಗಿ ತಿಳ್ಕೊಳ್ದಲೇ ನೀವು ಈ ರೀತಿ ವರ್ತನೆ ಮಾಡ್ತಾ ಇದ್ದರೆ ಖಂಡಿತ ಈ ಪರ್ಸನ್ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ದೂರ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಯಾಕೆ ಅಂದರೆ ನಿಮ್ಮ ಎನರ್ಜಿ ತುಂಬ ನೆಗೆಟಿವ್ ಆಗಿ ಕಾಣ್ತಾ ಇದೆ. ಇಲ್ಲಿ ನೀವು ಅವರ ಬಗ್ಗೆ ಟ್ರಸ್ಟನ್ನು ಮಾಡ್ತಾ ಇಲ್ಲ. ನೀವು ಅಂದರೆ ಸಂಶಯ ಪಡೋದು ಅಥವಾ ಡೌಟ್ ಪಡೋದಾಗಿರಬಹುದು. ಅಂದರೆ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಅನ್ನೋ ಭಾವನೆ ಏನಿದೆ ನಿಮ್ಮದು, ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮತ್ತು ಅವರ ಬಾಂಡಿಂಗ್ ಚೆನ್ನಾಗಿರಬಹುದು. ಇದೇ ರೀತಿ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ನಿಮ್ಮಿಂದ ದೂರ ಆಗುವ ಚಾನ್ಸಸ್ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಆದರೆ ಇಲ್ಲಿ ನಿಮ್ಮ ಎನರ್ಜಿಲಿ ಅನ್ನಿಸ್ತಾ ಇರೋದು ಈ ಪರ್ಸನ್ನ ನೀವು ತುಂಬ ಲೈಕ್ ಮಾಡ್ತೀರಾ. ಈ ಪರ್ಸನ್ ಅಂದರೆ ನಿಮಗೆ ತುಂಬ ಇಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನೀವು ಕೂಡ ತುಂಬಾ ಪೇಷನ್ಸಿಂದ ಕೂಡ ಕಾದಿದ್ದೀರಾ. ಈ ಪರ್ಸನ್ ನಿಮಗೆ ಟೈಮ್ ಕೊಡದೇ ಇರೋ ಬಗ್ಗೆ ನಿಮಗೆ ದುಃಖ ಇರ್ಬೋದು. ಆದರೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಯಾವುದೇ ಯೂಸ್ ಇಲ್ಲ. ಅದೇ ರೀತಿ ಡೌಟ್ ಪಡ್ತಾ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಪೇ ಹಾಳಾಗ್ಬೋದು. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅಂದರೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಜಾಸ್ತಿ ನೆಗೆಟಿವನ್ನು ಥಿಂಕ್ ಮಾಡ್ತೀರೋ ಅಷ್ಟೇ ಜಾಸ್ತಿ ನೆಗೆಟಿವ್ ಎನರ್ಜಿ ಅನ್ನೋದು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ಈ ಪರ್ಸನ್ ನಿಮ್ಮನ್ನು ಮನಸ್ಸಿನಿಂದ ತುಂಬ ಹೃದಯದಿಂದ ಇವರು ಲೈಕ್ ಮಾಡ್ತಾರೆ, ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಈ ಪರ್ಸನ್ನ ಸಿಚುವೇಶನ್ ಏನಿದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಪರ್ಸನ್ಗೆ ಸ್ವಲ್ಪ ಟೈಮ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ಈ ರೀತಿ ಟೈಮ್ ಕೊಟ್ಟಾಗ ನಿಮ್ಮಿಬ್ಬರ ರಿಲೇಷನ್ಶಿಪ್ ಮೊದಲಿನ ರೀತಿ ಆಗಬಹುದು. ಅದೇ ರೀತಿ ಮೊದಲು ನೀವು ಯಾವ ರೀತಿ ಪ್ರೀತಿಯಿಂದ ಇದ್ರೋ ಆ ರೀತಿ ಮತ್ತೆ ಮರುಕಳಿಸ್ಬೋದು ನಿಮ್ಮ ಲೈಫ್ನಲ್ಲಿ. ಮತ್ತೆ ಅದೇ ರೀತಿಯ ಸಿಚುವೇಶನ್ಗಳು ಬರಬಹುದು ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 3, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯನ್ನು 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಎನರ್ಜಿಯಿಂದ ಮತ್ತು ರೀಡಿಂಗಿಂದ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಕರೆಕ್ಟಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ ಎಲ್ಲೋ ಒಂದು ಕಡೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ.
ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವುದೇ ಭಾವನೆಗಳನ್ನು ಇಟ್ಕೊಂಡಿರ್ಬೋದು, ಯಾವುದೇ ಫೀಲಿಂಗ್ಸನ್ನು ಇಟ್ಕೊಂಡಿರ್ಬೋದು. ತುಂಬ ಸಲ ಈ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರ ಮನಸ್ಸಿನಲ್ಲಿರೋದನ್ನು ನಿಮ್ಮಲ್ಲಿ ತುಂಬ ಸಲ ಅವರು ಎಲ್ಲ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಂಡು ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೆ, ನಿಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ತುಂಬ ಚೆನ್ನಾಗಿ ನಿಮಗೆ ಕೂಡ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಬಾರಿ ತುಂಬ ಡೌಟ್ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ವಿಷಯಗಳ ಬಗ್ಗೆ, ಇವರ ಬಗ್ಗೆ ತುಂಬ ಡೌಟ್ ಇರ್ಬೋದು. ಅಥವಾ ಈ ವ್ಯಕ್ತಿ ನಿಮ್ಮ ಕಡೆಯ ಅವರ ಕಡೆಯಿಂದ ಯಾವುದಾದ್ರೂ ಬಿಹೇವಿಯರ್ ಆಗಿರ್ಬೋದು. ಇವರ ಬಿಹೇವಿಯರನ್ನು ನೋಡಿಕೊಂಡು ಅಥವಾ ಯಾವುದೋ ಸಿಚುವೇಶನ್ನ ನೋಡಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಅಂದರೆ ಯಾವಾಗಲಾದ್ರೂ ಒಂದೊಂದು ಸಲ ಅನ್ನಿಸ್ತಾ ಇರ್ಬೋದು, ಇವ್ರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೋ, ಇವ್ರು ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೋ ಇಲ್ವೋ, ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೋ, ಈ ರೀತಿ ಕೂಡ ನಿಮ್ಮ ಮನಸ್ಸಿಗೆ ಅನಿಸಿರಬಹುದು. ಅಂದರೆ ನಿಮ್ಮ ನೇಚರ್ ಏನಿದೆ ಅದು ಒಂದು ಸ್ವಲ್ಪ ಡೌಟಿಂಗ್ ಎನರ್ಜಿಯಲ್ಲಿರುತ್ತೆ ಅಂತ ಇಲ್ಲಿ ಎನರ್ಜಿ ಮೂಲಕ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ಅಂದರೆ ನೀವು ಸ್ವಲ್ಪ ಡೌಟ್ ಪಡುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಗೊತ್ತಿರುತ್ತೆ ಆದರೂ ಕೂಡ ಹೌದೋ ಅಲ್ವೋ ಅಂತ ಥಿಂಕ್ ಮಾಡುವಂಥ ಪರ್ಸನ್ ಆಗಿರಬಹುದು. ಅಂದರೆ ಎಲ್ಲ ವಿಷಯಗಳಲ್ಲೂ ಡೌಟ್ ಮಾಡ್ತೀರಾ ಅಂತ ಅಲ್ಲ, ಈ ವ್ಯಕ್ತಿಯ ಬಗ್ಗೆ, ಅಂದರೆ ಈ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೋ ಇಲ್ವೋ ಅಂತ ಆ ರೀತಿಯ ಡೌಟ್ ನಿಮ್ಮ ಮನಸ್ಸಲ್ಲಿರಬಹುದು. ಅಂದರೆ ನೀವು ಈ ಪರ್ಸನ್ನ ಲೈಕ್ ಮಾಡ್ತಾ ಇಲ್ಲ ಅಂತಲ್ಲ, ನೀವು ಈ ಪರ್ಸನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಈ ಪರ್ಸನ್ ಬಗ್ಗೆ ಅಂತಲ್ಲ. ಖಂಡಿತ ನೀವು ಕೂಡ ಈ ಪರ್ಸನ್ನ ತುಂಬ ಇಷ್ಟಪಡ್ತೀರಾ, ತುಂಬ ಲೈಕ್ ಮಾಡ್ತೀರಾ. ಆದರೆ ಕೆಲವೊಂದು ಸಿಚುವೇಶನ್ಗಳಾಗಿರ್ಬೋದು, ಈ ಪರ್ಸನ್ ಕಡೆಯಿಂದ ಆ ರೀತಿ ಬಿಹೇವಿಯರ್ ಆಗಿರ್ಬೋದು, ಆ ರೀತಿ ನಿಮ್ಮ ಹತ್ರ ನಡ್ಕೊಂಡಾಗ ನೀವು ಅಂದ್ಕೊಳ್ತೀರಾ ಏನೋ ಇವ್ರಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ, ನಿಮ್ಮ ಹತ್ರ ಪ್ರೀತಿ ಇಲ್ಲ ಅಂತ. ಆ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಒಂದೊಂದು ಸಲ ಈ ಪರ್ಸನ್ ಬಿಹೇವಿಯರ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಮನಸ್ಸಿಗೆ ಗೊತ್ತಿದೆ ಅಥವಾ ನಿಮ್ಮ ಹೃದಯಕ್ಕೆ ಗೊತ್ತಿದೆ ಈ ಪರ್ಸನ್ ನಿಮ್ಮ ಮೇಲೆ ಎಷ್ಟು ಇಷ್ಟಪಡ್ತಿದ್ದಾರೆ ಅಂತ. ಅದೇ ರೀತಿ ನೀವು ಎಷ್ಟು ಇಷ್ಟಪಡ್ತೀರಾ, ನೀವು ಈ ಪರ್ಸನ್ನ ಎಷ್ಟು ಲೈಕ್ ಮಾಡ್ತೀರಾ, ಆ ಪರ್ಸನ್ ಕೂಡ ನಿಮ್ಮನ್ನು ಅಷ್ಟೇ ಇಷ್ಟಪಡ್ತಾರೆ, ನಿಮ್ಮನ್ನು ಅಷ್ಟೇ ಲೈಕ್ ಮಾಡ್ತಾರೆ. ನೀವು ಅಂದರೆ ಅವರಿಗೆ ತುಂಬ ಇಷ್ಟ ಇದೆ. ಹಾಗಾಗಿ ಇಲ್ಲಿ ಎನರ್ಜಿ ಮೂಲಕ ನೋಡೋದಾದರೆ ಈ ಪರ್ಸನ್ ಮನಸ್ಸಿನಲ್ಲಿ ನೀವು ತುಂಬ ತುಂಬಿಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಹೃದಯದಲ್ಲಿ ನೀವೇ ಇದ್ದೀರಾ ಅನ್ನೋ ರೀತಿ ಇಲ್ಲಿ ಎನರ್ಜಿ ಫೀಲ್ ಆಗ್ತಾ ಇದೆ. ತುಂಬ ಜನರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇರುವಂಥದ್ದು. ನಿಮ್ಮನ್ನು ಕಂಡ್ರೆ ಈ ಪರ್ಸನ್ಗೆ ತುಂಬ ಇಷ್ಟ ಇದೆ. ಅದೇ ರೀತಿ ನಿಮಗೆ ಕೂಡ ಈ ಪರ್ಸನ್ ಅಂದರೆ ತುಂಬ ಇಷ್ಟ ಇದೆ. ಈ ಪರ್ಸನ್ ನಿಮ್ಮ ಜೊತೆ ಇರುವಾಗ ನೀವು ಎಷ್ಟು ಪ್ರೀತಿನ ತೋರಿಸ್ತೀರೋ ಅಷ್ಟೇ ಪ್ರೀತಿನ ಈ ಪರ್ಸನ್ ಕೂಡ ನಿಮಗಾಗಿ ತೋರಿಸ್ತಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಯಾವ ರೀತಿ ಅವ್ರ ಹತ್ರ ಬಿಹೇವ್ ಮಾಡ್ತೀರೋ ಅದೇ ರೀತಿ ಈ ಪರ್ಸನ್ ನಿಮ್ಮ ಹತ್ರ ಕೂಡ ಬಿಹೇವ್ ಮಾಡ್ತಾರೆ. ನೀವು ಯಾವ ರೀತಿ ಯೋಚನೆ ಮಾಡ್ತೀರೋ ಅದೇ ರೀತಿ ಈ ಪರ್ಸನ್ ಯೋಚನೆ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೀವು ಯಾವ ರೀತಿ ಬೇಕಾದರೂ ಯೋಚನೆ ಮಾಡ್ತಾ ಇರ್ಬೋದು, ನಿಮ್ಮ ಥಿಂಕಿಂಗ್ ಪ್ರೊಸೆಸ್ ಯಾವ ರೀತಿ ಬೇಕಾದರೂ ಇರಬಹುದು, ನಿಮ್ಮ ಕ್ವಾಲಿಟೀಸ್ ಯಾವುದೇ ಆಗಿರಬಹುದು ಅಥವಾ ನಿಮ್ಮ ನೇಚರ್ ಯಾವುದೇ ಆಗಿದ್ರೂ ಕೂಡ, ನಿಮ್ಮ ಬಿಹೇವಿಯರ್ ಕೂಡ ಯಾವ ರೀತಿ ಇದ್ದರೂ ಕೂಡ ಈ ಪರ್ಸನ್ ನಿಮ್ಮನ್ನು ಯಾವುದೇ ರೀತಿ ನೀವು ಇದ್ದರೂ ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ. ನೀವು ಅಂದರೆ ಇವ್ರಿಗೆ ಇಷ್ಟ ಇದೆ. ಅಂದರೆ ಸ್ವಲ್ಪ ದಿನ ನೀವಿಬ್ಬರು ಸಿಟ್ ಮಾಡಿಕೊಂಡ್ರೂ ಕೂಡ ಮತ್ತೆ ನೀವು ಒಂದು ಸಲ ಮಾತಾಡಿಸಿದ್ರೆ ಸಾಕು, ಈ ಪರ್ಸನ್ ಮತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ ರೆಡಿ ಆಗಿಬಿಡ್ತಾರೆ. ನೀವು ಒಂದು ಸಲ ಅವ್ರ ಹತ್ರ ನಿಮ್ಮ ಫೀಲಿಂಗ್ಸ್ಗಳನ್ನ ಹೇಳ್ಕೊಂಡ್ರೆ ಆ ಪರ್ಸನ್ ಮತ್ತೆ ನಿಮ್ಮ ಲೈಫ್ನಲ್ಲಿ ಬರೋದಕ್ಕೆ ರೆಡಿ ಆಗ್ತಾರೆ. ಆ ರೀತಿಯ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ಯಾವುದೇ ರೀತಿಯಲ್ಲೂ ನೆಗೆಟಿವ್ ಆಗಿ ಥಿಂಕ್ ಮಾಡಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಸ್ವಲ್ಪ ಡೌಟ್ ಪಡ್ತೀರಾ, ಆ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡೋದಿಲ್ಲ. ಅಂದರೆ ನಿಮ್ಮನ್ನು ಇವರು ದ್ವೇಷ ಮಾಡೋದಿಲ್ಲ. ನೀವು ಯಾವ ರೀತಿ ಇದ್ದರೂ ಕೂಡ ನಿಮ್ಮನ್ನು ಅವರು ಇಷ್ಟಪಡ್ತಾ ಇದ್ದಾರೆ. ನೀವು ಎಂಥ ಸಿಚುವೇಶನ್ನಲ್ಲೇ ಇರಲಿ ಅಥವಾ ನೀವು ಹೇಗೆ ಇರಲಿ, ಯಾವುದೇ ರೀತಿ ಇದ್ದರೂ ಕೂಡ ಈ ಪರ್ಸನ್ ನಿಮ್ಮನ್ನು ಲೈಕ್ ಮಾಡ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಈ ಪರ್ಸನ್ ನಿಮ್ಮನ್ನು ಇದೇ ರೀತಿ ಲೈಕ್ ಮಾಡ್ತಾ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ಜೋಡಿ ಏನಿದೆ ಅದು ತುಂಬ ಬೆಸ್ಟ್ ಆಗಿರುವಂತಹ ಜೋಡಿ ಅಂತ ಅನ್ನಿಸ್ತಾ ಇದೆ. ತುಂಬ ಯೂನಿಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಕೂಡ ಈ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಇಷ್ಟ ಇದೆ. ನೀವು ಅಂದರೆ ತುಂಬಾ ಫೀಲಿಂಗ್ಸ್ಗಳನ್ನ ಇಟ್ಕೊಂಡಿರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಕೆಲವೊಂದು ಬಾರಿ ನಿಮ್ಮಿಬ್ಬರ ನಡುವೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜಗಳಗಳಾಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಕೆಲವು ದಿನಗಳು ನೀವು ದೂರ ಇರ್ಬೋದು. ಆದರೆ ಮತ್ತೆ ಒಂದಾಗ್ತೀರಾ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ದಿನಗಳು ಕಳೆದ ನಂತರ ನೀವಾಗೆ ಅವ್ರಿಗೆ ಕಾಲ್ ಮಾಡಬಹುದು, ಮೆಸೇಜ್ ಮಾಡ್ಬೋದು ಅಥವಾ ಅವರಾಗೆ ನಿಮ್ಮನ್ನು ಭೇಟಿ ಮಾಡ್ಬೋದು, ಅವರಾಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೋ ಒಂದು ರೀತಿಯ ಎನರ್ಜಿ ಇಲ್ಲಿ ಫೀಲ್ ಆಗ್ತಾ ಇದೆ. ಖಂಡಿತವಾಗ್ಲೂ ನೀವು ಒಬ್ಬರನ್ನೊಬ್ಬರು ಬಿಟ್ಟು ಇರುವಂಥ ವ್ಯಕ್ತಿಗಳಲ್ಲ, ನೀವು ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ಒಬ್ಬರನ್ನೊಬ್ಬರಿಗೆ ಮರೆಯೋದಕ್ಕೆ ಆಗೋದಿಲ್ಲ.
ಯಾವುದೇ ರೀತಿಯಾಗಿರ್ಬೋದು ಮತ್ತೆ ಮತ್ತೆ ನಿಮ್ಮ ರಿಲೇಷನ್ಶಿಪ್ನ ನೀವು ಮುಂದುವರಿಸ್ಕೊಂಡೇ ಹೋಗ್ತೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಯಾರೇ ಆದರೂ ಕೂಡ ಕೆಲವೊಂದು ಸಲ ನೆಗೆಟಿವ್ ಥಿಂಕಿಂಗ್ಗಳು ಬಂದಾಗ ಅಥವಾ ಬೇಡವಾದ ಯೋಚನೆಗಳು ಮನಸ್ಸಿಗೆ ಬಂದಾಗ ಅದರ ಬಗ್ಗೆನೇ ತುಂಬ ಥಿಂಕ್ ಮಾಡ್ತಾ ಇರೋ ಥರ ಅನ್ನಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಅಂದ್ಕೋಬಹುದು ಈ ಪರ್ಸನ್ಗೆ ಅಂದರೆ ಇವರ ಬಿಹೇವಿಯರ್ನ ನೋಡಿ ಪ್ರೀತಿ ಇದೆಯಾ ಇಲ್ವೋ, ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರೋ ಇಲ್ವೋ ಅಂತ. ಆದರೆ ಇಲ್ಲಿ ಖಂಡಿತವಾಗಿಯೂ ತುಂಬ ಪಾಸಿಟಿವ್ ಆಗಿರೋ ಎನರ್ಜಿ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಪಾಸಿಟಿವ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ನಿಮ್ಮ ಜೊತೆ ಇರಬೇಕಾದ್ರೆ ತುಂಬ ಖುಷಿನ ಫೀಲ್ ಮಾಡ್ತಾರೆ, ತುಂಬ ಹ್ಯಾಪಿನೆಸ್ ಫೀಲ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಈ ಪರ್ಸನ್ ಸ್ವಲ್ಪ ಸ್ಪಿರಿಚುವಲ್ ಜರ್ನಿಯಲ್ಲಿದ್ದಾರೆ ಅನ್ನಿಸ್ತಾ ಇದೆ, ಅಥವಾ ಸ್ವಲ್ಪ ಆಧ್ಯಾತ್ಮಿಕತೆ ಕಡೆಗೆ ಒಲವು ಜಾಸ್ತಿ ಇರ್ಬೋದು. ಇವರ ಮನಸ್ಸಿನಲ್ಲಿ ತುಂಬ ಭಯ ಭಕ್ತಿ ಅಂದರೆ ದೇವರ ಬಗ್ಗೆ ತುಂಬ ಭಯ ಭಕ್ತಿ ಇರುವಂತಹ ವ್ಯಕ್ತಿ, ಮತ್ತು ಅದೇ ರೀತಿ ದೈವಿಕ ಶಕ್ತಿಯನ್ನು ನಂಬುವಂತಹ ವ್ಯಕ್ತಿ, ಆ ರೀತಿ ಕೂಡ ಅನ್ನಿಸ್ತಾ ಇದೆ. ಇನ್ನು ಕೆಲವರ ಸಿಚುವೇಶನ್ ಯಾವ ಥರ ಇರ್ಬೋದು ಅಂದರೆ ಈ ಪರ್ಸನ್ ನಿಮ್ಮನ್ನು ಸೋಲ್ಮೇಟ್ ಅಂದ್ಕೊಳ್ತಿದ್ದಾರೆ, ಇವರ ಜೀವನ ಸಂಗಾತಿ ನೀವೇ ಅಂತ ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಅಂದರೆ ಈ ಪರ್ಸನ್ ಅಂದ್ಕೊಳ್ಳೋದು ನಿಮ್ಮಿಬ್ಬರ ಸಂಬಂಧವನ್ನು ದೇವರೇ ಒಟ್ಟುಗೂಡಿಸಿದ್ದಾರೆ, ಈ ಲೈಫ್ನಲ್ಲಿ ನೀವು ಮತ್ತು ಇವರು ಜೊತೆಯಾಗಿರಬೇಕು, ಆ ರೀತಿಯ ಭಾವನೆಗಳನ್ನು ಇವರು ಇಟ್ಕೊಂಡಿದ್ದಾರೆ. ನಿಮ್ಮ ಜೊತೆ ಈ ಲೈಫನ್ನು ತುಂಬ ಬ್ಯೂಟಿಫುಲ್ಲಾಗಿ ಲೀಡ್ ಮಾಡಬೇಕು ಅಂತ ಇದ್ದಾರೆ. ಅಕಸ್ಮಾತಾಗಿ ಕೆಲವರು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರ್ಬೋದು, ಅಂಥವರು ಇದ್ದರೂ ಕೂಡ ನಿಮ್ಮ ಲೈಫ್ನಲ್ಲಿ ಅವರು ಎಂಟ್ರಿ ಆಗಬೇಕು ಅಂತ ಇದ್ದಾರೆ. ಈ ಜರ್ನಿನ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋ ಜರ್ನಿನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಯಾವುದೋ ಒಂದು ಆ್ಯಕ್ಷನ್ನ ತಗೋಬೇಕು ಅಂತ ಇದ್ದಾರೆ. ಅಂದರೆ ಇವರ ಮನಸ್ಸಲ್ಲಿರುವಂಥದ್ದು ನೀವು ಇವರ ಲೈಫ್ನಲ್ಲಿ ಇರಬೇಕು, ಇವರ ಲೈಫ್ ಲಾಂಗ್ ನೀವು ಇವ್ರ ಜೊತೆ ಇರಬೇಕು, ಆ ರೀತಿಯ ಮನಸ್ಸು ಕೂಡ ತುಂಬ ಜನರ ಎನರ್ಜಿ ಆ ರೀತಿ ಕನೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರು ಈಗ ಪ್ರೆಸೆಂಟಲ್ಲಿ ಕಾಂಟ್ಯಾಕ್ಟಲ್ಲಿ ಇರಬಹುದು, ಇಲ್ಲದೇ ಇರಬಹುದು. ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ನಿಮಗೆ ಅನ್ನಿಸ್ಬಹುದು ಈ ವ್ಯಕ್ತಿಗೆ ಇಷ್ಟ ಇದೆಯಾ ಇಷ್ಟ ಇಲ್ವೋ, ಇವರ ಬಿಹೇವಿಯರ್ ಈ ರೀತಿ ಇದೆಯಲ್ಲ ಅಂತ. ಆದರೆ ಇಲ್ಲಿ ಎನರ್ಜಿಯಲ್ಲಿ ಖಂಡಿತ ರಿಫ್ಲೆಕ್ಟ್ ಆಗ್ತಾ ಇದೆ, ಈ ಪರ್ಸನ್ ನಿಮ್ಮನ್ನು ತುಂಬ ಒಳ್ಳೆಯ ಮನಸ್ಸಿನಿಂದ ಲೈಕ್ ಮಾಡ್ತಾರೆ, ತುಂಬ ಪ್ರೀತಿಸ್ತಾರೆ ನಿಮ್ಮನ್ನು. ಇಲ್ಲಿ ಇವರು ನಿಮ್ಮನ್ನು ದ್ವೇಷ ಮಾಡೋದಿಲ್ಲ ಅಂತ ಇವರ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರ ಮನಸ್ಸಿಗೆ ಏನು ಅನಿಸುತ್ತೆ ಅಂದರೆ ನಿಮ್ಮ ಮತ್ತು ಇವರ ಜೋಡಿ ಬೆಸ್ಟ್ ಆಗಿದೆ, ನಿಮ್ಮ ಮತ್ತು ಇವರ ಜೋಡಿ ಯೂನಿಕ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿರುವಂತಹ ಜೋಡಿ ನಿಮ್ಮದು ಅಂತ ಇವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ನೀವು ಇವರಿಗೆ ಒಂಥರ ಸ್ಪೆಷಲ್ ಫೀಲನ್ನು ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ. ನೀವು ಇವರ ಜೊತೆ ಇದ್ದಾಗ ಇವರು ತುಂಬ ಹ್ಯಾಪಿನೆಸ್ನ ಫೀಲ್ ಮಾಡ್ಕೊಳ್ತಾರೆ. ತುಂಬ ಬ್ಯೂಟಿಫುಲ್ಲಾಗಿರೋ ಎನರ್ಜಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಇವರ ಮನಸ್ಸಿನಲ್ಲಿ ತುಂಬ ವಂಡರ್ಫುಲ್ ಆಗಿರುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ನೋಡೋಕ್ಕಾಗಿರ್ಬೋದು ಅಥವಾ ನೀವು ಮನಸ್ಸಿನಿಂದ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಈ ಪರ್ಸನ್ಗೆ ನೀವು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತೀರಾ, ತುಂಬ ಒಳ್ಳೆಯ ಮನಸ್ಸಿರುವ ವ್ಯಕ್ತಿ ನೀವು ಅಂತ ಕೂಡ ಅನ್ನಿಸ್ತಾ ಇದೆ ಇಲ್ಲಿ. ಅಂದರೆ ಇವರ ಮನಸ್ಸಿನಲ್ಲಿ ಇವರು ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಲೈಫ್ನಲ್ಲಿ ನೀವಲ್ದಲೇ ಇನ್ನೊಬ್ಬ ವ್ಯಕ್ತಿ ಬರಬೇಕು ಅಂತ ಇವರು ಮನಸ್ಸಿನಿಂದ ಕೂಡ ಇಷ್ಟಪಡುವವರಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ಇವರ ಲೈಫ್ನಲ್ಲಿ ಈಗ ನಿಮ್ಮ ಎಂಟ್ರಿ ಆಗಿದೆ, ಇನ್ನೊಬ್ಬ ವ್ಯಕ್ತಿಯ ಅವಶ್ಯಕತೆ ಇಲ್ಲ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಕೊನೆಯದಾಗಿ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ ದ್ವೇಷ ಇದೆಯಾ ಅಂತ ಹೇಳೋದಾದರೆ ಖಂಡಿತ ನಿಮ್ಮ ಬಗ್ಗೆ ತುಂಬ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಇವರು. ಐ ಹೋಪ್ ಆಪ್ಷನ್ ನಂಬರ್ 3 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿ. ಅದೇ ರೀತಿ ವಿಡಿಯೋನ ಆದಷ್ಟು ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.